ನಮಸ್ಕಾರ. ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲುಕಡ್ಡಿಯು ಕೂಡ ವಜ್ರಾದಕ್ಕಿಂತ ಕಠಿಣವಾಗುವುದು. ಕಂದ ಕಂದ, ಯಾರಲ್ಲಿ ಧರ್ಮವಿರುವುದು ಅವರಿಗೆ ಜಯವಾಗುವುದು. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಹೋಗಿ ಬಾ ಮಗನೇ. ಯಥೋ ಧರ್ಮಸ್ ತಥೋ ಜಯಃ, ಯಥೋ ಧರ್ಮಸ್ ತಥೋ ಜಯಃ. ಹೌದು, ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕಾಗಿ ಪಣಬಂಧವನ್ನು ಕಿತ್ತೊಗೆದು ರಣಕಂಕಣವನ್ನು ತೊಟ್ಟಿರುವ ಈ ಚಲರಂಕಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು ಎಂದು ದಶ ದಿಕ್ಕುಗಳು ಕಿವುಡಾಗುವಂತೆ ಭಾರ್ಗರೆಯಲ್ಲಿ ರಣಭೇರಿಗಳು ಮುಗಿಲು ಮುಟ್ಟುವಂತೆ ಜಯಂಕರಿಸಲಿ ರಣಗಹಳೆಗಳು. ಈ ಮಂಗಳದ ಮುಂಬೆಳಕೆ ಆ ಪಾಂಡವರ ಅಮಂಗಳಕ್ಕೆ ನಾಂದಿಯಾಗಲಿ. ಮುಖ್ಯವಾಗಿ ಈ ನಾಟಕಕ್ಕೆ ಮೂಲ ಕಾರಣಕರ್ತರು, ಹಾಗೇನೆ ಇವರಿಗೆ ನಮ್ಮ ನಾಟಕದ ಒಂದು ತಂಡದ ಪರವಾಗಿ ಒಂದು ಕಿರುಕಾಣಿಕೆಯನ್ನ ಕೊಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ತೀರ್ಮಾನಿಸ್ಕೊಂಡಿದ್ದೀವಿ. ಹಾಗೇನೆ ಈ ಒಂದು ಸಂದರ್ಭದಲ್ಲಿ ಶ್ರೀಯುತ ರಾಮಚಂದ್ರಪ್ಪನವ್ರಿಗೆ ಈ ಒಂದು ಪುಷ್ಪಮಾಲಿಕೆಯ ಮೂಲಕ ಅವರಿಗೆ ಒಂದು ಕಿರುಕಾಣಿಕೆಯನ್ನ ಕೊಡ್ತಾ ಇದ್ದೀವಿ. ಅದನ್ನು ಅವರು ಮನಸಾರೆ ಅವರು ಸ್ವೀಕರಿಸಬೇಕು ಅಂತ ಹೇಳಿ ಅವರನ್ನ ಬೇಡ್ಕೊಳ್ತಾ ಇದ್ದೇವೆ.
ರಣಭೂಮಿಯ ಪರಿಯ ದೇವ. ಪಾರ್ಥ, ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಳು ಭಯಂಕರ. ಪಾರ್ಥ, ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಳು ಭಯಂಕರ. ಮಹಾರಥಿಕ ಬಹುಪದಾತಿ ದುರಗ. ಪಾರ್ಥ, ಮಹಾರಥಿಕ ಬಹುಪದಾತಿ ದುರಗ ಮಹಾಗ್ರಾದಿ ಭಟ ಸಮಕ್ರಾಂತ ವಿಜಯ ವಿಜಯ. ದವದೊಳಿಕ್ಕಿ ಸೈನ್ಯರವಿ ರಣಭುವಿಯ ಪರಿಯ ವಿಜಯ. ಮಹಾಘೋರ ದುರಿತವೈ ಸಮರವೋ ಗೆಲುವರ. ಮಹಾಘೋರ ದುರಿತವೈ ಸಮರವೋ ಗೆಲುವರ. ಮಹಿಯ ಸುಖಕ್ಕೆ ನರನ ಮಹಾಪಾಪವಿದು. ಮಹಿಯ ಸುಖಕ್ಕೆ ವಿಧಿಸಿ ನರರ ಮಹಾಪಾಪವಿದು. ವಿಷಮ ಸಂಕಟವಿದು, ವಿಷಮ ಸಂಕಟವಿದು. ಮಹಾಘೋರ ದುರಿತವೈ ಸಮರವೋ ಯದುವರ. ಸಹಿತ ನಿವಾಯುತ ತುರಗ ಗಜ ಸಹಿತ ವಿಭವ ಮೋದಿತ ತುಹಿನ ರೋಚಿ. ಪಾರ್ಥ, ಹಯಿತ ನಿವಾಯುತ ತುರಗ ಗಜ ಸಹಿತ ವಿಭವ ಮುದಿತ ತುಹಿನ ರೋಚಿ. ನಿಕ್ಕುಲ ಮಹಾಬ್ದಿ ನಿಖಿಲ ನೃಪ ಭರಿತ ಕುರು ವಿಷಯ ಪರಿಕಲಿತ ವಿಜಯ ವಿಜಯ. ಜವದೊಳಿಸಿ ಸೈ ಮೆರವಿ ತನ್ನ ಭೂಮಿಯ ಪರಿಯ ವಿಜಯ. ಪಾರ್ಥ, ಅಲ್ಲಿ ನೋಡು, ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಮಹಾಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು, ಕರ್ಣ ದುಶಾಸನರು ಅಶ್ವಾರೂಢರಾಗಿ ನಮ್ಮನ್ನೇ ನೋಡುತ್ತಿರುವರು. ಅವರ ಹಿಂದೆ ಶಕುನಿ, ಜಯದ್ರುತ ಮುಂತಾದ ಕೃತವರ್ಮಾದಿಗಳು ನಮ್ಮನ್ನೇ ನೋಡುತ್ತಿರುವರು. ಅವರ ಹಿಂದೆ ಒಂದೇ ರಥದಲ್ಲಿ ಕುಳಿತು ನೋಡುತ್ತಿರುವರು. ಅವರ ರಕ್ಷಣೆಗಾಗಿ ದ್ರೋಣನು ಧನುರ್ಧಾರಿಯಾಗಿ ಸ್ವಲ್ಪ ಹಿಂದೆ ನಿಂತಿರುವನು. ಅರ್ಜುನ, ಅಲ್ಲಿ ನೋಡು, ಸುವರ್ಣಮಯವಾದ ಅಷ್ಟಾಶ್ವರದಲ್ಲಿ ಕುಳಿತಿರುವನೇ ಭೀಷ್ಮನು. ಆತನು ನಿನ್ನ ಪಿತಾಮಹನು. ಧನುಂಜಯ, ಯುದ್ಧವನ್ನು ಪ್ರಾರಂಭಿಸುವುದಕ್ಕೆ ಮೊದಲು ಆತನಿಗೆ ವಂದಿಸು ಧನುಂಜಯ. ಭೀಷ್ಮಂ ಕುರು ಪಿತಾಮಹಂ. ತಾತ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಮಿತ್ರ ಅರ್ಜುನ, ಏಕೆ ಏನಾಯಿತು? ಭಯಪಡುತ್ತಿರುವ ಏಕೆ ಅರ್ಜುನ? ವಾಸುದೇವ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವು ಅಥವಾ ಉತ್ಥಾನವೋ ವಾಸುದೇವ? ಪಾರ್ಥ, ಕೃಷ್ಣ, ಪರಮಾತ್ಮ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ. ಪಾರ್ಥ,
ಕೃಷ್ಣ ಸಮರದಿ ಸೆಣೆ ಸಾಡೆನ್ನ ಕೃಷ್ಣ ಸಮರದಿ ಸೆಣೆ ಸಾಡೆನ್ನ ಕೃಷ್ಣ ಪಾರ್ಥ, ಜಾರುತ್ತಿದೆ ಗಾಂಧೀವಿ ತೋರುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಧೀವಿ ತೋರುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಧೀವಿ ತೋರುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಧೀವಿ ಹೊರುತ್ತಿದೆ ಕೈ ಕಾಲು ಮತಿಹೀನ ನಾನಾದೆ ಪದವ ಮತಿಹೀನ ನಾನಾದೆ ಸಮರದಿ ಸೆಣೆ ಸಾಡೆನ್ನ ಕೃಷ್ಣ ಸಮರದಿ ಸೆಣೆ ಸಾಡೆನ್ನ ಕೃಷ್ಣ ಸಮರದಿ ಸೆಣೆ ಸಾಡೆನ್ನ ಕೃಷ್ಣ ಪಾರ್ಥ, ಕೃಷ್ಣ ಏನು ಹೇಳಲಿ, ನನ್ನ ಕೈಯಿಂದ ಗಾಂಧೀವಿ ಕಳಿಸುವಂತಿದೆ. ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರಿ ಹಿರಿಯರು. ರಾಜ್ಯದ ಮೇಲಿನ ಆಸೆಯಿಂದ ಬಂಧು ಬಾಂಧವರನ್ನು ಕೊಂದು ರಾಜ್ಯವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಪರಮಾತ್ಮ, ಈ ಯುದ್ಧವೇ ಬೇಡ, ರಥವನ್ನೂ ಹಿಂದಿರುಗಿಸು ದೇವ. ಅರ್ಜುನ, ಇದೇನು? ಪಾರ್ಥ, ಕೃಷ್ಣ ಕುತಸ್ವಾಕಶ್ಮಲಮಿದು ಪಾರ್ಥ, ಕೃಷ್ಣ ಕುತಸ್ವಾಕಶ್ಮಲಮಿದು ವಿಷಮೇವ ಸಮಪಸ್ಥಿತಂ ಪಾರ್ಥ, ಕೃಷ್ಣ ಅನಾರೇ ಜಿಷ್ಟುಮಸ್ವರ್ಗ ಪಾರ್ಥ, ಅನಾರೇ ಜಿಷ್ಟುಮಸ್ವರ್ಗ ಅನಾರೇ ಜಿಷ್ಟುಮಸ್ವರ್ಗ ಮತ್ಕೀರ್ತಿಕರಮರ್ಜುನ ಅರ್ಜುನ, ಈ ವಿಷಮಾವಸರದಲ್ಲಿ ಇಂಥ ಕಲ್ಮಶಭಾವ ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಕೈಲಾಗದ ಹೇಳಿತನದ ಮಾತುಗಳನ್ನು ಹಾಡುತ್ತಿರುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶನೊಂದು ಹೆಸರಾಗಿ ಹೇಡಿ ಎಂಬ ನಿಂದನೆಗೆ ಗುರಿಯಾಗಬೇಡ. ಈ ದೌರ್ಬಲವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪಾರ್ಥ, ನನ್ನ ಹೃದಯವು ಕಂಪಿಸುತ್ತಿದೆ. ಕಥಂ ಭೀಷ್ಮಹಂ ಅಹಂ ಸಂಕೇನ ವಾಸುದೇವ ಪಾರ್ಥ, ದ್ರೋಣಾಂಚ ಮಧುಸೂದನ. ಕೃಷ್ಣ
ಪಾರ್ಥ, ವಿಶುಭಿಹಿಂ ಪ್ರತಿಯೋಷ್ಯಾಮಿ ವಿಶುಭಿಃ ಪ್ರತಿಯೋಷ್ಯಾಮಿ ವಿಶುಭಿಃ ಪ್ರತಿಯೋಷ್ಯಾಮಿ ಪೂಜಾರ್ಹ ಹರಿಸೂದನ ಮಧುಸೂದನ ಪರಮಾತ್ಮ ಮಧುಸೂದನ ಕೃಷ್ಣ ಪಾರ್ಥ, ಯುದ್ಧದ ಹೆಸರನ್ನೆತ್ತಿದರೆ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಬಂಧು ಬಾಂಧವನು ಕೊಂದು ರಾಜ್ಯ ಭೋಗವನ್ನು ಅನುಭವಿಸಿಯ ಇಚ್ಛೆಯೂ ನನಗಿಲ್ಲ, ಸಜ್ಜನರ ವಧೆಯೂ ನನಗೆ ಸಮ್ಮತವಿಲ್ಲ. ಶಾಶ್ವತವಾದ ಧರ್ಮವನ್ನು ಕಳೆದುಕೊಂಡು ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ಕಳೆದುಕೊಳ್ಳುವುದು ನನ್ನಿಂದ ಆಗದು. ಸಜ್ಜನರ ವಧೆಯೂ ನನಗೆ ಸಮ್ಮತವಿಲ್ಲ. ಪಾರ್ಥ, ಯಾರು ಯಾರನ್ನು ಒದಿಸುವುದು ಹಳವಲ್ಲ, ಆತ್ಮವನ್ನು ಒದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಮಾನವನಿಗೆ ಆತ್ಮನಿಗೆ ಮರಣವಿಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದ ಅವಸ್ಥೆಗಳು ಪ್ರಾಪ್ತವಾದಂತೆ ಮಾನವನಿಗೆ ದೇಹಾಂತದ ಪ್ರಾಪ್ತಿಯು ಸಹಜವಾದುದು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದಕ್ಕೆ ಮೂಢರಂತೆ ಚಿಂತಿಸಿ ಫಲವೇನು ಪಾರ್ಥ? ಯುದ್ಧವು ಕ್ಷತ್ರಿಯನ ಧರ್ಮ, ಆ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರನ್ನೆತ್ತಿದರೆ ನನ್ನ ಹೃದಯವೂ ಕಂಪಿಸುತ್ತಿರುವುದು. ಈ ಯುದ್ಧವೇ ಬೇಡವೆಂದು ನಿರ್ಧರಿಸಿದರು. ಆದರೆ ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೇ ಪರಮಾತ್ಮ? ಅರ್ಜುನ, ಸಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮವು ಅನರ್ಥಕಾರಣಿಯು. ನೆನಪಿರಲಿ, ಇದು ಧರ್ಮಯುದ್ಧ. ಈ ಯುದ್ಧದಲ್ಲಿ ನೀನು ನಿವೃತ್ತನಾದರೆ ಸಧರ್ಮವನ ಪಾಲನೆಯಲ್ಲಿ ಸಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಈಡಾಗುವೆ. ಅಪಕೀರ್ತಿಯು ಮರಣಕ್ಕಿಂತಲೂ ಘೋರತನವು. ಆದ್ದರಿಂದ ಸಧರ್ಮವನ್ನು ಪಾಲನೆ ಮಾಡುವ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶನವೋ ಧರ್ಮ ರಕ್ಷಣೆಯೋ? ಉಭಯ ರಕ್ಷಣೆಯಾಗಿ ನನ್ನನ್ನು ಕಾಪಾಡಬೇಕೆಂದು ನಾನು ಬೇಡಿಕೊಳ್ಳುತ್ತೇವ. ಪಾರ್ಥ, ಧರ್ಮವು ಮಾನವ ಜೀವನದ ರಾಜಮಾರ್ಗ ಅಲ್ಲದೆ ಆತ್ಮನು ಚಿರಂಜೀವಿ. ಪಂಚಭೂತಗಳಿಂದ ಉತ್ಪನ್ನವಾಗಿ ಮೆರೆಯುತ್ತಿರುವ ಜೀವನವನ್ನು ಮಾತ್ರ ಕೊಲ್ಲುವನಾದ್ದರಿಂದ ನೀನು ಚಿಂತಿಸದೆ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಮರಣಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಆದ್ದರಿಂದ ಅಸ್ತ್ರವನ್ನು ಧರಿಸು. ಇಹದಲ್ಲಿ ಕರ್ಮ ಯೋಗಿ ಎನಿಸು. ಇಹದಲ್ಲಿ ಕೀರ್ತಿ, ಪರದಲ್ಲಿ ಪದವಿಯನ್ನು ಪಡೆ. ದೇವ, ನೀನು ಹೇಳಿದ ತತ್ವ ರಹಸ್ಯವನ್ನು ಕೇಳಿ ನನ್ನ ಹೃದಯದ ಅಂಧಕಾರವೂ ಅರಿಯಿತು. ನೀನು ಯಾರು? ಕರ್ಮಯೋಗಿ. ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಪಾರ್ಥ, ನಾವು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ಯಾವಾಗ ಅಧರ್ಮ ಉದ್ಧಾರವಾಗಿ ಧರ್ಮ ನಾಶವಾಗುವುದು, ಆಗ ನಾನು ಭೂಮಿಯ ಮೇಲೆ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸ್ಥಾಪನೆ ಇವು ನನ್ನ ಅವತಾರಣದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರವೇನು? ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ ಪರಮಾತ್ಮ? ಉತ್ತರವನ್ನು ಕರುಣಿಸು ದೇವ. ಪಾರ್ಥ, ನಾನು ಮಾಯಾರೂಪಿಯು. ಪಾರ್ಥ, ಕೃಷ್ಣ, ಅದು ನಿಮಿತ್ತದಿ 7 ಅಗೆಗಳ
ಪಾರ್ಥ, ಅದು ನಿಮಿತ್ತದಿ 7 ಬಗೆಗಳ ಪಾರ್ಥ, ಕದನದೋಳ್ ನರಜಯಿಸಿ ಕೀರ್ತಿಯನ್ನು ಪಡೆಯೈ ಸಕಲ ಸಂಪದವಾ. ಪಾರ್ಥ, ಕೃಷ್ಣ, ಮೊದಲು ಇವರು ನನ್ನಿಂದ ತರಾಗಿರು. ಪಾರ್ಥ, ಕೃಷ್ಣ, ಮೊದಲು ಇವರು ನನ್ನ